ಕ್ಷುಲ್ಲಕ ಕಾರಣಕ್ಕೆ ವೃದ್ಧರೊಬ್ಬರಿಗೆ ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಕೋರಮಂಗಲದ ವೆಂಕಟಾಪುರದಲ್ಲಿ ಈ ಘಟನೆ ನಡೆದಿದೆ. ಜನವರಿ 16ರಂದು ಈ ಘಟನೆ ನಡೆದಿದ್ದು, ವೃದ್ಧ ಪೇರುಮಲು ಮೇಲೆ ಇಬ್ಬರು ಹಲ್ಲೆ ನಡೆಸ್ತಾ ಇರುವಂತಹ ದೃಶ್ಯ ಮನೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜನವರಿ 16ರ ರಾತ್ರಿ 10:30ರ ಸುಮಾರಿಗೆ ಪೇರುಮಲು ಮನೆಯಲ್ಲಿ ಬಾಡಿಗೆಗೆ ಇದ್ದ ಯುವತಿ ಮನೆಗೆ ಬಂದಿದ್ಲು. ಆದರೆ ಗೇಟ್ಗೆ ಬೀಗ ಹಾಕಿರೋದ್ರಿಂದ ಪಕ್ಕದ ಗೇಟ್ ಹಾರಿ ಮನೆಯ ಯಜಮಾನನಿಗೆ ಬೀಗ ತೆಗೆಯುವಂತೆ ತಿಳಿಸಿದ್ದಾಳೆ. ಆದರೆ ಈ ವೇಳೆ ಯುವತಿ ತನ್ನ ಕಾರನ್ನ ರಸ್ತೆಯ ಮಧ್ಯಭಾಗದಲ್ಲೇ ನಿಲ್ಲಿಸಿದ್ದಳು. ಈ ಸಂದರ್ಭದಲ್ಲಿ ಹಿಂದಿನಿಂದ ಬಂದಂತಹ ಮತ್ತೊಂದು ಕಾರಿನ ಚಾಲಕ ಸೈಡ್ ಕೊಡುವಂತೆ ಹಾರ್ನ್ ಹೊಡೆದಿದ್ದಾರೆ. ಕೆಲ ಹೊತ್ತಿನ ಬಳಿಕ ಯುವತಿ ತನ್ನ ಕಾರನ್ನ ತೆಗಿತಾ ಇದ್ದಂತೆ ಹಿಂಬದಿ ಕಾರಲ್ಲಿದ್ದವರು ಯುವತಿ ಜೊತೆಗೆ ಜಗಳಕ್ಕೆ ನಿಂತಿದ್ದಾರೆ. ಈ ವೇಳೆ ಮಧ್ಯಪ್ರವೇಶಿಸಿದ ಮನೆ ಮಾಲೀಕ ಪೇರುಮಾಲುಗೆ ಕಾರಲ್ಲಿದ್ದ ಪಾಪರೆಡ್ಡಿ ಹಾಗೂ ಆತನ ಮಗ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಮೊದಲು ವೃದ್ಧ ಪೇರುಮಲುರನ್ನ ಕಾಲಿನಿಂದ ಒದ್ದು ಕೆಳಕ್ಕೆ ಬೀಳಿಸಿದ ಪಾಪರೆಡ್ಡಿ ಮಗ ನಂತರ ಥಳಿಸಿದ್ದಾನೆ. ಬಳಿಕ ಪಾಪರೆಡ್ಡಿ ಕೂಡ ಪೆರುಮಾಲು ಕೆನ್ನೆಗೆ ಬಾರಿಸಿದ್ದಾನೆ. ಈ ಎಲ್ಲಾ ದೃಶ್ಯ ಮನೆಯ ಹೊರಗಡೆ ಅಳವಡಿಸಲಾಗಿರುವಂತಹ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಪಾಪರೆಡ್ಡಿ ಹಾಗೂ ಮಗ ಕಿಶೋರ್ ಕ್ರೌರ್ಯ ಮೆರೆದಿದ್ದಾರೆ. ಅಪ್ಪ ಮಗ ಇಬ್ರು ಕೂಡ ಕುಡಿದು ಬಂದು ಈ ರೀತಿ ಹಲ್ಲೆ ನಡೆಸಿದ್ದಾರೆ ಅಂತ ಪೇರುಮಾಲು ಹೇಳಿದ್ದಾರೆ. ನಾವೀಗ ನೋಡ್ತಾ ಇರುವಂತಹ ದೃಶ್ಯ ನಿಜಕ್ಕೂ ಕೂಡ ಮಾನವೀಯತೆಯನ್ನು ಮರೆತಂತಹ ಅಪ್ಪ ಮಗ ಇಬ್ರು ಕೂಡ ಯಾವ ರೀತಿ ವೃದ್ಧನಿಗೆ ಥಳಿಸಿದ್ದಾರೆ ಅನ್ನುವಂತಹ ದೃಶ್ಯ. ಏನು ತಪ್ಪೇ ಮಾಡದಿದ್ದಂತಹ ವೃದ್ಧನನ್ನ ಈ ರೀತಿ ತರಾಟೆಗೆ ತೆಗೆದುಕೊಂಡಿರೋದು ಅಷ್ಟೇ ಅಲ್ಲ, ಕಾಲಿನಿಂದ ಒದ್ದು ಥಳಿಸಿ ನಂತರ ಕೆನ್ನೆಗೆ ಬಾರಿಸಿ ಅವರಿಗೆ ತೀವ್ರವಾಗಿ ಹಲ್ಲೆ ನಡೆಸಲಾಗಿದೆ. ಮಾತ್ರವಲ್ಲ, ತುಂಬಾ ಅಮಾನುಷವಾಗಿ ಅಮಾನವೀಯವಾಗಿ ನಡೆದುಕೊಳ್ಳಲಾಗಿದೆ.